ಬೀರುತ್ತೋ ಅದೇ ರೀತಿ ಶ್ರೀಗಂಧವನ್ನು ತೇದು ನೋಡ್ತಾನೆ. ಕಬ್ಬನ್ನ ಯಾವ ರೀತಿ ಅದನ್ನ ನಾವು ಹಿಡಿದ್ರೆ ಆ ರಸವನ್ನ ಹೊರಗೆ ಮುಂದಿನ ಪೀಳಿಗೆಗೆ ಪರಿಚಯಿಸಿ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇಂಥ ಜಯಂತಿಗಳನ್ನು ಮಾಡಲಿಕ್ಕೆ ಸರ್ಕಾರವೂ ಕೂಡ ಆದೇಶ ಮಾಡಿರುತ್ತೆ. ನಾವು ಕೂಡ ಅದನ್ನು ಅನುಸರಿಸ್ತಾ ಹೋಗ್ತೀವಿ. ಜೇಡರ ದಾಸಿಮಯ್ಯನ ಬಗ್ಗೆ ನಮ್ಮ ಉಪನ್ಯಾಸಕರು ವಿವರವಾಗಿ ಹೇಳ್ತಾ ಇರಲಿಲ್ಲ. ಜೇಡರ ದಾಸಿಮಯ್ಯನ ಬಗ್ಗೆ ನಾವು ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ, ಅವರು ಬಸವಣ್ಣನವರಿಗಿಂತ ಹಿರಿಯರು. ಈಗ 12ನೇ ಶತಮಾನದಲ್ಲಿ ವಚನ ಕ್ರಾಂತಿ ಆಯಿತು. ಅದಕ್ಕಿಂತ ಮುಂಚಿತವಾಗಿ ಅವರು ಆಡು ಭಾಷೆಯಲ್ಲಿ ವಚನಗಳನ್ನು ರಚಿಸಿ ಸಮಾಜವನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವರು ಜೇಡರ ದಾಸಿಮಯ್ಯನವರು. ಅವರ ವಚನಗಳಲ್ಲಿ ಮುಖ್ಯವಾಗಿ ವೈಚಾರಿಕತೆ ಇರ್ತಾ ಇತ್ತು, ಭಕ್ತಿ ಇರ್ತಾ ಇತ್ತು, ಜೊತೆಗೆ ಸಮಾಜದ ಹಕ್ಕುಡೊಂಗುಗಳನ್ನು ತಿದ್ದೋದಕ್ಕೆ ಸಾಮಾಜಿಕ ಪರಿವರ್ತನೆಯನ್ನು ಹೇಗೆ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಅವರ ವಚನಗಳಲ್ಲಿ ಇರ್ತಾ ಇತ್ತು. ಈ 3 ಅಂಶಗಳ ಆಧಾರದ ಮೇಲೆ ಅವರು ವಚನಗಳನ್ನು ರಚಿಸಿದ್ದಾರೆ. ಇಂದಿಗೂ ಕೂಡ ಅವರ ವಚನಗಳು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪದವಿಯವರೆಗೆ ಪಠ್ಯಗಳಲ್ಲಿ ಅದನ್ನು ಸೇರ್ಪಡೆ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಭ್ಯಾಸ ಮಾಡಲಿಕ್ಕೂ ಸಹ ಅದನ್ನು ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ. ನೇಕಾರ ಜನಾಂಗದಲ್ಲಿ ಜನಿಸಿರ್ತಕ್ಕಂಥ ದಾಸಿಮಯ್ಯನವರು ತಮ್ಮದೇ ಆದ ರೀತಿಯಲ್ಲಿ ಈ ರೀತಿ ವಚನಗಳನ್ನು ರಚನೆಯನ್ನು ಮಾಡಿ ಸಮಾಜವನ್ನು ತಿದ್ದಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಭಕ್ತಿಯ ಬಗ್ಗೆ ರಚಿಸತಕ್ಕಂಥ ಒಂದು ವಚನವನ್ನು ಉದಾಹರಣೆಯಾಗಿ ಹೇಳೋದಾದ್ರೆ, ಹರ ತನ್ನ ಭಕ್ತರನ್ನ ತಿರಿಯುವಂತೆ ಮಾಡ್ತಾರೆ. ಈಗೆಲ್ಲ ನಾವು ನೋಡಿದ್ದೀವಿ, ಸಾಕಷ್ಟು ಆಡಳಿತದಲ್ಲೆಲ್ಲ ಹೇಳ್ತೀವಿ, ಕಷ್ಟ ಬಂದಾಗ ವೆಂಕಟರಮಣ ಅಂತೀವಿ, ಕಷ್ಟ ಬಂದಾಗ ಸಂಕಟ ಬಂದಾಗ ಯಾವಾಗ ಬರ್ತೈತೆ ಅವಾಗ ದೇವರನ್ನ ನೆನೆಸ್ಕೊಳ್ತೀವಿ. ಅದು ಸರ್ವೇ ಸಾಮಾನ್ಯ. ಕೆಲವರು ಹೋಗ್ತಾರೆ, ಕೆಲವರು ಒಪ್ಪೋದಿಲ್ಲ. ನಾವಾದರೂ ಅಷ್ಟೇ, ನಮಗೆ ಯಾವಾಗ ಕಷ್ಟ ಬರುತ್ತೆ ಆವಾಗ ದೇವರನ್ನ ಇಲ್ಲ, ನಮಗೆ ಯಾರು ಸಹಾಯ ಮಾಡ್ತಾರೆ ಅವರನ್ನ ನೆನೆಸ್ಕೊಳ್ತೀವಿ. ಅಲ್ಲಿ ತನಕ ನಾವು ಅದ್ರ ಬಗ್ಗೆ ಚಿಂತನೆಯೂ ಮಾಡಲ್ಲ, ನೆನಪು ಮಾಡ್ಕೊಂಡು ಇರುವಂತೆ ಮಾಡ್ತಾನೆ. ಜೊತೆಗೆ ಚಿನ್ನದಂತೆ ಮಾಡ್ತಾನೆ. ಚಿನ್ನವನ್ನ ಹೇಗೆ ಒಬ್ಬ ಹೆಚ್ಚದೆ ಇದ್ದರೆ ಅವನನ್ನ ಆ ದೇವರು ಒಬ್ಬ ಭಕ್ತ ಅಂತೇಳಿ ತನ್ನ ಕೈ ಹಿಡಿದು ಇಟ್ಕೊಳ್ತಾನೆ ಅನ್ನೋದು ನಮ್ಮ ದೇವರ ದಾಸರ ವಚನಗಳಲ್ಲಿ ಇರ್ತಕ್ಕಂಥ ಸ್ಥಾನ. ಇಷ್ಟಿದ್ರೆ ಸಾಕು ಒಬ್ಬ ಭಕ್ತನಿಗೆ. ಬೇರೆ ಏನೆಲ್ಲ ಬೇಡ, ದಿನಗಟ್ಟಲೆ ಪೂಜೆ ಮಾಡೋದು ಬೇಡ, ಇದು ಬೇಡ. ಒಂದು ಪ್ರಾಮಾಣಿಕತೆ, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಇಷ್ಟನ್ನ ಒಬ್ಬ ಮನುಷ್ಯ ಅರ್ಥ ಮಾಡಿಕೊಂಡ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ವಚನಗಳನ್ನೆಲ್ಲ ದಾಸಿಮಯ್ಯನವರು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟು ಸಮಾಜವನ್ನು ಪರಿವರ್ತನೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೆ, ಅದರಿಂದ ಅಂಥವರನ್ನು ನಾವು ನಾವೆಲ್ಲರೂ ಕೂಡ ನೆನೆದು ಅವರ ಚಿಂತನೆಗಳನ್ನು, ಅವರ ರೀತಿಗಳನ್ನು, ಅವರ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಸಾಧಿಸುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ದೇವರ ದಾಸಿಮಯ್ಯ ಜಯಂತಿ ಶುಭಾಶಯಗಳನ್ನು ಕೊಡ್ತಾ ರಾಷ್ಟ್ರಕ್ಕೆ ನಮಸ್ಕಾರ ಮಾಡಿ. ಆಮೇಲೆ ಅವರು ವೈಯಕ್ತಿಕವಾಗಿ ಅಲ್ಲಲ್ಲಿ ಆಚರಣೆಯನ್ನು ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತದೆ. ಅದೇ ರೀತಿಯಾಗಿ ನಾವು ಸಹಿತ ದೇವರ ದಾಸಿಮಯ್ಯ ಜಯಂತಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ದೇವರ ದಾಸಿಮಯ್ಯ ಈತನ ಕಾಲ ಇಷ್ಟಪ್ಪ ಅಂದರೆ ಕ್ರಿಸ್ತಶಕ 1008ರಲ್ಲಿ ಅವರು ಪುಸ್ತಕ, 1052ರಲ್ಲಿ ಅವರು ಸಾಹಿತ್ಯಕರ್ತರು ಆನೇಕಲ್ ಕೃಷ್ಣಮೂರ್ತಿ ಕಾಟಿ ಅಂತಕ್ಕಂಥ ಒಂದು ಪ್ರಬಂಧದಲ್ಲಿ ಅವರು ತಿಳಿಸಿದ್ದಾರೆ. ಇನ್ನು ಟಿ.ಬಿ. ದೇಸಾಯಿ ಅವರು ಬೇರೆ 1047ರಲ್ಲಿ ಅವರು ಹುಟ್ಟಿದ್ದಾರೆ, 1017ರಲ್ಲಿ ಹುಟ್ಟಿದ್ದಾರೆ, 1067ರಲ್ಲಿ ಅವರು ಸಿಕ್ಕಿದ್ದಾರೆ ಅಂತ ಟಿ.ಬಿ. ದೇಸಾಯಿ ಅವರು ಹೇಳ್ತಾರೆ. ಆದರೆ ಅವರ ಹುಟ್ಟು ಮತ್ತು ಸಾವಿನ ಬಗ್ಗೆ ಒಂದೇ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳು ಇಲ್ಲಿ 6 ಜನ ಅರ್ಥಶಾಸ್ತ್ರ, 6 ಜನ ಇತಿಹಾಸ ತಜ್ಞರು ಚರ್ಚೆಗೆ ಕುಳಿತರೆ 7 ಅಭಿಪ್ರಾಯಗಳಿರ್ತದೆ. ಹಂಗೆ
ಒಬ್ಬ ಸಂತರ ಶರಣರ ಹುಟ್ಟಿನ ಬಗ್ಗೆ ನಾವು ಕೇಳಬೇಕಂತಂದ್ರೆ ಒಬ್ಬೊಬ್ಬರದೇ ಒಂದೊಂದು ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ನಾವು ಕಾಣ್ತೀವಿ. ದೇವರ ದಾಸಿಮಯ್ಯ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ, ಕಿತ್ತು ತಿಂತಕ್ಕಂಥ ಒಂದು ಬಡತನ. ಅವರ ವೃತ್ತಿ ನೇಕಾರಿಕೆ ವೃತ್ತಿ. ಆ ನೇಕಾರಿಕೆ ವೃತ್ತಿಯನ್ನು ಮಾಡಿಕೊಂಡು ಸೀರೆ ನೇಯ್ದು ಅದನ್ನು ಮಾರಾಟ ಮಾಡಿ ಅದರಲ್ಲಿ ಬರ್ತಕ್ಕಂಥ ಲಾಭದಲ್ಲಿ ಅವರು ಜೀವನವನ್ನು ಸಾಗಿಸ್ತಕ್ಕಂಥ ಒಂದು ವೃತ್ತಿಯಾಗಿರ್ತಕ್ಕಂಥ ಅಂತ ಒಂದು ವೃತ್ತಿ ನೇಕಾರಿಕೆ. ಯಾವಾಗಲೂ ಸಹಿತವಾಗಿ ಪ್ರತಿಭೆ ಗುಡಿಸಲು ಹುಟ್ಟುತ್ತೆ. ಅದು ಅರಮನೆಯಲ್ಲೇ ಆಗುತ್ತೆ. ಗುಡಿಸದಲ್ಲಿ ಹುಟ್ಟಿ ಅರಮನೆಯಲ್ಲೇ ಆಗುತ್ತೆ. ಉದಾಹರಣೆಗೆ ಅಬ್ರಹಾಂ ಲಿಂಕನ್, ಅವನು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷ. ಬಡತನದಲ್ಲಿ ಹುಟ್ಟಿದ, ಒಂದು ಊಟ ಮಾಡಿದ್ರೆ 3 ತೂಕ ಸೇರಿದೆ. ಅಂತಹ ಅಮೆರಿಕದ ಅಧ್ಯಕ್ಷನಾಗಿ ಶ್ವೇತಭವನದಲ್ಲಿ ತನ್ನ ಕೊನೆಯ ಅಂತ್ಯವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅಬ್ದುಲ್ ಕಲಾಂ ಅವರು ಅಷ್ಟೇ ಬಡತನದಲ್ಲಿ ಹುಟ್ಟಿದರು, ಪೇಪರ್ ಮಾರಾಟ ಮಾಡ್ತಿದ್ದರು, ನಂತರ ಬಸ್ ಸ್ಟ್ಯಾಂಡ್ ಅಲ್ಲಿ ಜಾಕೆಟ್ ಅನ್ನು ಮಾರ್ತಿದ್ದರು. ಹೀಗೆ ವೃತ್ತಿಯನ್ನು ಮಾಡಿ ಅವರು ಓದಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಒಂದು ಹಂತಕ್ಕೊಂದು ವಿಜ್ಞಾನಿಯಾಗಿ ರಾಷ್ಟ್ರಪತಿ ಭವನದಲ್ಲಿ ಅಂತ್ಯ ಹೊಂದಿದ್ದಾರೆ. ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹಿತವಾಗಿ ಅವರೂ ಸಹಿತವಾಗಿ ಕಿತ್ತು ತಿಂತಕ್ಕಂಥ ಒಂದು ಬಡತನ. ತಾಯಿ ಒಂದೇ ಸೀರೆ, ತಾಯಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದ್ ಕಡೆ ಕುಂದಿಸಿ, ಆಕೆ ಒಂದ್ ಕಡೆ ಸೆರಗನ್ನು ತೊಳೆದುಕೊಂಡು ಮತ್ತೆ ಈ ಉಳಿದಿರ್ತಕ್ಕಂಥದ್ದನ್ನೆಲ್ಲ ತೊಗೊಂಡು ಅಲ್ಲೇ ಸುತ್ತಿಕೊಂಡು ಸ್ನಾನ ಮಾಡತಕ್ಕಂಥ ಒಂದು ಬಡತನದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ತಾಯಿ ಕಳಿಸ್ತಾರೆ.